ನಮಸ್ಕಾರ ಬ್ರಹ್ಮಾಂಡ ಸ್ವಾಮಿಗಳಿಗೆ. ನೀವು ನಮ್ಮ ಥರ ಸಿಕ್ಕಾಪಟ್ಟೆ ನಿದ್ದೆ ಹೊಡಿತೀರಂತೆ. ಅದಿರಲಿ, ಇವಾಗ ನೀವು ನಿದ್ದೆ ಹೊಡೆಯೋದು ಬಿಟ್ಬಿಟ್ಟು ನಮ್ಮ ಗ್ರಹಗತಿಗಳು ಯಾವ್ಯಾವ ಮನೇಲಿ ಕೂತ್ಕೊಂಡಿವಿ, ಏನಾಗಿದೆ ಅಂತ ಸ್ವಲ್ಪ ನಿಮ್ಮ ಬಾಯಿಂದಲೇ ಹೇಳಿ ಸ್ವಾಮಿಗಳೇ. ನೋಡಿ ಸಿದ್ದರಾಮಯ್ಯನವರೇ, ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ಬಂದಿದ್ದೀರೋ ಅಥವಾ ಟಿ ವಿ ಆ್ಯಂಕರಿಂಗ್ ಮಾಡೋಕ್ಕೆ ಬಂದಿದ್ದೀರೋ? ಯಾಕೆಂದರೆ ಆ್ಯಂಕರಿಂಗ್ ಮಾಡೋರು ಸಿಕ್ಕಾಪಟ್ಟೆ ಕುಯ್ತಾ ಇರ್ತಾರೆ. ಆ ಥರ ಕುಯ್ತಾ ಇದ್ದೀರಿ ನೀವು ಕೂಡ. ಅದೇನು ಮ್ಯಾಟ್ರಿಗೆ ಬನ್ನಿ. ನೋಡಿ ಸ್ವಾಮಿಗಳೇ, ಈ ನಾವು ಗೆದ್ದಿದ್ರೆ ನೀವು ಕೇಳೋದೇ ಬೇಕಾಗಿರಲ್ಲ. ಒಳ್ಳೆ ಕುರಿಕಿರಿಯ ಕುಯ್ದು ಒಳ್ಳೆ ಊಟ ಹಾಕಿಸ್ತೀವಿ. ಅದಿರುತ್ತೆ ಬಿಡಿ, ಆಮೇಲೆ ಮಾಡೋ. ಈಗ ನಮ್ಮ ಗ್ರಹಗತಿಗಳು ಹೆಂಗಿದೆ ಅಂತ ಸ್ವಲ್ಪ ಹೇಳಿ. ನೋಡಿ, ಈಗ ನಿಮ್ಮ ಟೈಮು ಸರಿ ಇಲ್ಲ. ಹೌದಾ? ಅಯ್ಯೋ, ವಾಚ್ ಅಲ್ಲಿ ವೀಕ್ ಆಗ್ಬಿಟ್ಟಿದ್ದದ. ನಿಮ್ಗೆ ಅದೇ ಆಗಿರೋದು. ನೋಡಿ, ನಾನು ಹೇಳೋದನ್ನು ಕಿವಿಗೆ ಬೆರಳು ಬಿಟ್ಕೊಳ್ದೆ ಸರಿಯಾಗಿ ಕೇಳಿಸ್ಕೊಳ್ಳೆ. ಸರಿ, ಅದೇನು ನೀವೇ ಹೇಳಿ ಸ್ವಾಮಿಗಳೇ. ನಮ್ಮ ಕುಯ್ತಾ ಇದ್ದೀರಿ ಅಂದ್ಬಿಟ್ಟು ಈಗ ನೀವೇ ಕುಯ್ಯಕ್ಕೆ ಶುರು ಹಚ್ಕೊಂಬಿಟ್ರಲ್ಲ. ನೋಡಿ, ನಾನು ಆಗಲೇ ಹೇಳಿದ್ದೀನಿ ನಿಮ್ಮ ಗ್ರಹಗತಿಗಳು ಸರಿ ಇಲ್ಲ ಅಂತ. ಈಗ ಈ ಡಿ ಕೆ ಶಿ, ಪರಮೇಶಿ, ರಾಹುಲ್ ಇವರೆಲ್ಲ ಒಂದೇ ರೂಮಲ್ಲಿ ಸೇರಿಕೊಂಡು ನಿಮ್ಮ ಬಗ್ಗೆ ಡಿಸ್ಕಸ್ ಮಾಡಲ್ವೇ? ಅದೇ ರೀತಿ ಎಲ್ಲ ಗ್ರಹಗಳು ಒಂದೇ ಮನೇಲಿ ಸೇರ್ಕೊಂಡ್ಬಿಟ್ಟು ನಿಮ್ಮ ಬಗ್ಗೆ ಮಾತಾಡ್ಕೊತಾವೆ. ಓಹೋ, ಹೌದಾ? ಹಂಗಾರೆ ನೀವ್ಯಾಕೆ ಅವ್ರ ಬಾಯಿ ಮತ್ತು ಈ ಗ್ರಹಗಳ ಬಾಯೆಲ್ಲ ಮುಚ್ಚಿಸ್ಬಿಟ್ಟು ಅವ್ರವ್ರ ಮನೆಗೆ ವಾಪಸ್ ಸೇರ್ಕೊಳ್ಳೋಂಗೆ ಮಾಡಬಾರ್ದು? ಓಹೋ, ನೀವು ಹೇಳಿದ್ರಿ ಅಂದ್ಬಿಟ್ಟು ನಾನು ಹಾಗೆಲ್ಲ ಹೋಗಿ ಟಚ್ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ನಾನು ಟಚ್ ಮಾಡಿಬಿಟ್ರೆ ಆಮೇಲೆ ನೀವು ಬೆಚ್ಚ ಬಿದ್ದು ಬಿಡ್ತೀರಾ. ಅಲ್ಲ ಗುರುಗಳೇ, ನಿಮಗೆ ಸಿಕ್ಕಾಪಟ್ಟೆ ಪವರ್ ಐತೆ ಅಂದ್ಬಿಟ್ಟು ಜನಗಳು ಮಾತಾಡ್ತಾ ಇರ್ತಾರೆ. ನಾವು ಟಿ ವಿಲಿ ನೋಡಿದ್ದೀವಿ ತಮ್ಮ ಕಾರ್ಯಕ್ರಮಗಳನ್ನೆಲ್ಲ. ನೀವೇ ಗ್ರಹಗತಿಗಳು ಓಡ್ಸೋಕ್ಕಾಗಲ್ವೇ? ಓಹೋ ಸಿದ್ದರಾಮಯ್ಯನವರೇ, ಈಗ ನೋಡಿ ನಿಮಗೂ ಪವರ್ ಇದೆ. ಹಾಗನ್ಬಿಟ್ಟು ನಿಮ್ಮ ಬಗ್ಗೆ ಮಾತಾಡ್ಕೊಳ್ಳೋರನ್ನ ನಿಮ್ಮ ಪಕ್ಷದಿಂದ ನೀವು ಓಡಿಸ್ಬಿಡ್ತೀರಾ? ಆಗಲ್ಲ ತಾನೇ. ಅದೇ ರೀತಿ ಇದು ಕೂಡ ನೋಡಿ, ಈಗ ಆಲ್ರೆಡಿ ಕಾಂಗ್ರೆಸ್ಸು ಕೈ ಎತ್ಕೊಂಡ್ಬಿಟ್ಟಿದೆ. ಉಳ್ಕೊಂಡಿರೋದು ನೀವೊಬ್ಬರೇ. ಈಗ ನಿಮಗೆಲ್ಲ ಕೈ ಕೊಟ್ಬಿಡ್ತಾರೋ ಅಂತ ತಾನೇ ನಿಮ್ಮ ಬಾಧೆ. ಅಯ್ಯೋ, ಅದೇ ಭಯ ಗುರುಗಳೇ ನನಗೂ. ಆಮೇಲೆ ನಮಗೇನಾದ್ರೂ ಈ ಗಜಕೇಸರಿ ಯೋಗ ಏನಾದ್ರು ಇದೆಯಾ ನೋಡಿ? ಅಯ್ಯೋ, ಗಜಕೇಸರಿ ಯೋಗನೂ ಇದೆ. ಜೊತೆಗೆ ಈಗ ಹೊಸದಾಗಿ ಭುಜಕೇಸರಿ ಯೋಗ ಅಂತ ಬಂದಿದೆ, ಅದು ಇದೆ. ಇದ್ರ ಜೊತೆಗೆ ಇನ್ನೇನೇನೋ ಯೋಗಗಳಿದೆ. ಅದ್ಭುತ ಅದ್ಭುತ. ಓಹೋ, ಹೌದಾ? ಹಂಗೆ ಏನೇನು ಯೋಗಗಳಿದೆ ಒಂಚೂರು ಹೇಳ್ಬಿಡಿ. ಅಯ್ಯೋ, ನಾನು ಹೇಳಿದ್ದು ನಿಮಗಲ್ಲ, ನರೇಂದ್ರ ಮೋದಿಯವರಿಗೆ. ಅವ್ರಿಗೆ ಯೋಗಗಳ ಮೇಲೆ ಯೋಗ ಇದೆ. ಇನ್ನು 5 ವರ್ಷ ಆನೆ ನಡೆದಿದ್ದೇ ದಾರಿ. ಏನ್ರಿ ಗುರುಗಳೇ ನೀವು? ಆ ಟಿ ವಿಯವ್ರು ಬಿಲ್ಡಪ್ ಕೊಟ್ಟು ಅಲೆ ಅಂದ್ಬಿಟ್ಟು ಸುನಾಮಿನೇ ಬಂದ್ಬಿಡ್ತು. ಆ ಥರ ಈಗ ನೀವು ಬಿಲ್ಡಪ್ ಕೊಡೋಕ್ಕೆ ಶುರು ಮಾಡಿಬಿಟ್ರಾ? ನೋಡಿ, ನಾನು ಈ ಮುಂಚೆನೇ ಹೇಳಿದ್ದೆ ಇದರ ಸುನಾಮಿ ಬಂದು ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತವೆ ಅಂತ. ಆದ್ರೂ ಎಲ್ಲ ಸ್ವಾಮಿಗಳು ಎಲ್ಲ ಆಗೋದ್ಮೇಲೆ ಹೇಳೋದು ಹಿಂಗಾಯ್ತದೆ ಅಂತ ಮೊದಲೇ ಹೇಳಿದೆ ಅಂತ. ಅದೇ ರೀತಿ ನೋಡಿ, ಕಾಂಗ್ರೆಸ್ಸು ಕೈ ಜೊತೆ ಕಾಲು ಎತ್ಕೊಂಡ್ಬಿಡ್ತು. ಇನ್ನು JDS ಹಂಗೆ ಮಲ್ಕೊಂಡ್ಬಿಡ್ತು. ಇನ್ನು ಈ ಕೇಜ್ರಿವಾಲ್ ಅವರಂತೂ KGಗೆ ಎಷ್ಟು ಅಂತ ಜನ ಕೇಳೋ ಲೆವೆಲ್ಗೆ ಬಂದುಬಿಟ್ರು. ಅಯ್ಯೋ, ನೀವು ಹೇಳ್ತಾ ಇರೋದೆಲ್ಲ ಈ ಕಣ್ಣಾರೆ ನೋಡಿದ್ನಲ್ಲ ಗುರುಗಳೇ. ಈಗ ನಮ್ಮ ಕತೆ ಏನಾಗ್ಬೋದು ಅಂತ ಸ್ವಲ್ಪ ಹೇಳಿ ನೀವು. ನೋಡಿ, ಈಗ ನೀವು ಗೌಡ್ರಿಂದ ಬಚಾವಾಗಿದ್ದೀರಿ. ಅಯ್ಯೋ, ಆ ಪಕ್ಷ ಬಿಟ್ಟು ಬಂದಾಗಲೇ ಬಚಾವಾಗ್ಬಿಟ್ಟಿದ್ದೀನಿ ಬಿಡಿ ನಾನು. ಅಷ್ಟೇ ನಿಮ್ಮ ಪುಣ್ಯ. ನಾನು ಇದ್ರ ಮೇಲೆ ಏನೂ ಹೇಳಲಿಕ್ಕೆ ಬರೋಲ್ಲ. ಯಾಕೆಂದರೆ ನಿಮ್ಮ ಸೀಟನ್ನು ನೀವೇ ಕಾಪಾಡ್ಕೋಬೇಕು. ನಾನು ಆಲ್ರೆಡಿ ಮೋದಿಯವರಿಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದ್ದೀನಿ. ನಾನೀಗ ಡೆಲ್ಲಿಗೆ ಹೊರಡಬೇಕು. ಓಹೋ ಗುರುಗಳೇ, ನೀವು ಚಾನಲಿಂದ ಚಾನಲ್ಗೆ ಜಂಪ್ ಆದಂಗೆ ಪಕ್ಷಾಂತರ ಆಗ್ಬಿಟ್ರಾಗಲೇ ನೀವು? ಹೌದೌದು, ನಾವು ಈ ರಾಜಕಾರಣಿಗಳ ಥರ ಆವಾಗವಾಗ ಪಕ್ಷದಿಂದ ಪಕ್ಷಕ್ಕೆ ಹಾರ್ತಾ ಇರ್ತೀವಿ. ನಮ್ಮ ಪಕ್ಷ ಈಗ ಬೇರೆ. ನೋಡಿ, ಹೊಸದಾಗಿ ಈ ಸ್ವರ ತರಂಗ ಕೇಳಿಸ್ಕೊಂಡು ಭವಿಷ್ಯ ಹೇಳ್ತಾರಂತ ನೋಡಿ. ದಾಡಿ ಬಿಟ್ಕೊಂಡೊಬ್ರು ಸ್ವಾಮೀಜಿ, ಅವ್ರ ಹತ್ರ ಹೋಗ್ಬಿಡಿ. ಅಯ್ಯೋ, ನಡ್ರಿ. ಈ ದೇವರು ತಿಂಡ್ರೆ ನಮ್ಮದೇದವನು ನಾನು. ಏನೋ ಇರಲಿ ಅಂದ್ಬಿಟ್ಟು ಸುಮ್ಮನೆ ಕೇಳಕ್ಕೆ ಬಂದರೆ ಈ ಜ್ಯೋತಿಷ್ಯನ ನೀವು ಹಿಂಗೆ ಉಲ್ಟಾ ಹೊಡೆದ್ಬಿಟ್ರಾ? ಆದ್ರೂ ಯಾಕೋ ಈ ಎಡ್ಗಣ್ಣು ಅದ್ರತಾ ಅದಲ್ಲ ಹೊಸಿ. ಓಹೋ, ಅದ್ರೋಕ್ಕೆ ಶುರು ಆಯ್ತು ಆಗಲೇ? ಪರವಾಗಿಲ್ಲ, ನಾನೀಗ ಅರ್ಜೆಂಟ್ ಡೆಲ್ಲಿಗೆ ಹೋಗಿ ಬರ್ತೀನಿ. ಆಮೇಲಿಂದ ಅದೇನು ನೋಡ್ಕೊಳ್ಳೋಣ, ಪರಿಹಾರ ಮಾಡ್ಕೊಳ್ಳೋಣ.